ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ ಟಾಟಾ IPL 2024ರ ಒಂದು RCB ತಂಡದ ಅನ್ಬಾಕ್ಸ್ ಜರ್ಸಿ ಯಾವೆಲ್ಲ ರೀತಿಯಾಗಿ ಪ್ರಕಟವಾಗುತ್ತದೆ ಮತ್ತು ಯಾವಾಗ ಪ್ರಕಟವಾಗುತ್ತದೆ ಮತ್ತು ಯಾವ ಸ್ಟೇಡಿಯಂನಲ್ಲಿ ನಮ್ಮ ಒಂದು RCB ತಂಡದ 2024ರ ಒಂದು RCB ಜರ್ಸಿಯನ್ನು ಯಾವಾಗ ಮತ್ತು ಯಾವ ಸ್ಟೇಡಿಯಂದಲ್ಲಿ ತೋರಿಸುತ್ತಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು IPL ಹಾಗೂ RCBಗೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ವಿಡಿಯೋವನ್ನು ಕೊಡಿ ತನಕ ನೋಡಿ. ಬನ್ನಿ ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಅದಕ್ಕಿಂತ ಮುಂಚೆ ನೀವು ಸಹ RCB ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಜೈ RCB ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ 2024ರ ಒಂದು ಟಾಟಾ IPL ಈಗಾಗಲೇ ಪ್ರಾರಂಭವಾಗುವುದಕ್ಕೆ ಇನ್ನು ಕೇವಲ ದಿನಗಳು ಮಾತ್ರ ಉಳಿದಿದೆ ಸ್ನೇಹಿತರೆ. ಅದರಲ್ಲಿಯೂ 2024ರ RCB ತಂಡದ ಅನ್ಬಾಕ್ಸ್ ಜರ್ಸಿ ಯಾವಾಗ ಪ್ರಕಟವಾಗುತ್ತದೆ ಎಂದರೆ 19ನೇ ಮಾರ್ಚ್ ತಾರೀಖದಂದು RCB ತಂಡದ ಜರ್ಸಿ ಈಗಾಗಲೇ ಪ್ರಕಟವಾಗುತ್ತದೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಈಗಾಗಲೇ ಬಿಡುಗಡೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಒಂದು ಚಿನ್ನಸ್ವಾಮ್ಯಂ ಸ್ಟೇಡಿಯಂನಲ್ಲಿ RCB ತಂಡದ 2024ರ ಒಂದು ಅನ್ಬಾಕ್ಸ್ ಜರ್ಸಿಯ ಉದ್ಘಾಟನೆ ಆಗುತ್ತದೆ ಎಂದು ನಾವು ನೋಡಬಹುದು. ಸ್ನೇಹಿತರೆ, ನಮ್ಮ ಒಂದು RCB ತಂಡವು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸುವುದರ ಜೊತೆಗೆ 2024ರ ಒಂದು IPLನಲ್ಲಿ ಬಲಿಷ್ಠವಾದಂತಹ ಜರ್ಸಿಯನ್ನು ಒಳಗೊಂಡಿದೆ. ನಮ್ಮ ಒಂದು RCB ತಂಡದ ಜರ್ಸಿಯನ್ನು ನೋಡಿಕೊಂಡು ಇನ್ನೂ ಹಲವಾರು ತಂಡಗಳು ಈಗಾಗಲೇ ಭಯಗೊಂಡಿದ್ದಾರೆ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರಕಾರವಾಗಿ 2023ರಲ್ಲಿ ಯಾವೆಲ್ಲ ರೀತಿಯಾಗಿರುವಂತಹ ಜರ್ಸಿಯನ್ನು RCB ತಂಡವು ಒಳಗೊಂಡಿದೆಯೋ ಅದೇ ರೀತಿಯಾದಂತಹ ಜರ್ಸಿಯನ್ನು 2024ರ ಒಂದು IPLನಲ್ಲಿ RCB ತಂಡವು ಒಳಗೊಂಡಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.